ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ತಾಲೂಕಾ ಬಿಜೆಪಿ ಮಂಡಳದ ವತಿಯಿಂದ ಶಿಗ್ಗಾವಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಸವಣೂರು ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಪಕ್ಷದ ಎಲ್ಲ ಮೋರ್ಚಾಗಳ ಅಧ್ಯಕ್ಷ ಮತ್ತು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸುವಂತೆ ಮನವಿ ಮಾಡುತ್ತಿದ್ದೇವೆ. ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಅಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ. ಇದು ಸರ್ಕಾರದ ವಿರುದ್ಧ ಮಾತನಾಡಿದವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಜನರು ಭಯದಿಂದ ಮಾತನಾಡದೆ ಇರುವುದು ಸರ್ಕಾರದ ಉದ್ದೇಶ ಎಂಬ ಪ್ರಶ್ನೆ ಮಾಡುತ್ತಿದೆ. ಪತ್ರಕರ್ತರ ತನಿಖಾ ವರದಿಗಳು ಕೇಸಿನ ತೂಗುಗತ್ತಿ ಎದುರಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಜನರ ಭಾವನೆಗಳನ್ನ, ಜನರ ಮಾತನಾಡುವಂತ ಮಾತುಗಳನ್ನ, ಜನರ ಪ್ರತಿಭಟನೆ ಮಾಡಬೇಕನ್ನಂತ ವಿಷಯಗಳನ್ನ ಹತ್ತಿಕ್ಕುವ ವಿಚಾರದಲ್ಲಿ ಇವತ್ತು ಮಸೂದೆಯನ್ನ ತಂದಿದ್ದಾರೆ. ನನ್ನ ಸೋದರು ಹೇಳಿದ ಹಾಗೆ ಯಾವುದೇ ವಿಚಾರವಾಗಿ ತನ್ನಿಂತಾನೇ ಸರಳವಾಗಿ ಸಲೀಸವಾಗಿ ಸಿಗುವಂತ ಕೆಲಸ ಈ ಯಾವುದೇ ಸರ್ಕಾರದಿಂದ ಆಗೋದಿಲ್ಲ. ಜನರಿಗೆ ಯಾವಾಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ, ಆ ಹೋರಾಟದ ಮುಖಾಂತರ ಜಯವನ್ನ ಸಿಗಲಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ನಮ್ಮ ರೈತ ಬಂಧುಗಳು ಚಳಿಯನ್ನು ಕೂಡ ಲೆಕ್ಕಿಸದೆ 2 ದಿನಗಳ ಕಾಲ ಸರ್ಕಾರಕ್ಕೆ ತಮ್ಮ ನೋವು ನಲಿವುಗಳನ್ನು ತಿಳಿಸಲಿಕ್ಕೆ ಆದರೂ ಕೂಡ ಇವತ್ತು ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿಲ್ಲ. ಕರ್ನಾಟಕ ಸರ್ಕಾರ ಈ ದ್ವೇಷ ಭಾಷಣ ವಿರುದ್ಧ ಮೊನ್ನೆ ತಾನೇ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಬಿಲ್ ಅನ್ನು ಪಾಸ್ ಮಾಡಿತು. ಎಷ್ಟು ಘನಘೋರವಾಗಿರ್ತಕ್ಕಂಥ ವಿಧೇಯಕ ಅಂತಂದ್ರೆ, ಇವತ್ತು ಯಾರಾದರೂ ಏನಾದರೂ ಮಾತಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ದ್ವೇಷದ ವಿಚಾರವಾಗಿ ಶಿಕ್ಷೆ ಆಗಬೇಕು ಅಂತಕ್ಕಂಥ ವಿಧೇಯಕವನ್ನ ನಮ್ಮ ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿತು. ಇದರ ವಿರುದ್ಧವಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆಯನ್ನು ಯಾಕೆ ಮಾಡ್ಲಿಕ್ಕೆ ಕುಂತೇವೆ ಅಂತಂದ್ರೆ, ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಪಂಚ ಗ್ಯಾರಂಟಿಯನ್ನ ವಿರೋಧ ಮಾಡಿದ್ರು ಸಹಿತ ನಮ್ಮ ಮೇಲೆ ಕೇಸ್ ಬೀಳಬೇಕು. ಅವರು ಏನು ಅಪರಾಧ ರೈತರ ಸಲುವಾಗಿ ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ರೈತರ ಒಂದು ವಿಚಾರಕ್ಕೆ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ, ಅಲ್ಲಿ ಒಂದ್ಸರಿ ಏನಾದ್ರು ನಾವು ಮಾತಾಡಿದ್ರೆ ಅದನ್ನ ಪೊಲೀಸ್ನವ್ರ ಮುಖಾಂತರ ವಿಡಿಯೋ ತರಿಸ್ಕೊಂಡು ಅವರು ದೇಶ ಭಾಷಣವನ್ನ ಮಾಡಿದ್ರು ಅಂತಂದು ನಮ್ಮ ಮೇಲೆ ಕೇಸ್ ಹಾಕೋದು. ಈ ರೀತಿ ವಿಧೇಯಕವನ್ನ ಮಂಡನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ದುರಾಡಳಿತವನ್ನು ಮರೆಮಾಚಲಿಕ್ಕೆ ಇಂತಹ ಒಂದು ಮಸೂದೆಯನ್ನು ತಂದುಕೊಂಡ. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಈ ವಿಧೇಯಕಕ್ಕೆ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಪ್ರತಿಪಕ್ಷಗಳು ಮಾಧ್ಯಮದವರ ಮೇಲೆ ನಿಯಂತ್ರಣ ಹೇರಬೇಕು, ಹೆದರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಮಂಡಳದ ಅಧ್ಯಕ್ಷ ವಿಶ್ವನಾಥ್ ಹರ್ವಿ, ಯುವ ಮೋರ್ಚಾ ಅಧ್ಯಕ್ಷ ಅನಿಲ್ ಸಾತಣ್ಣವರ್, ಉಮೇಶ್ ಅಂಗಡಿ, ಪರಶುರಾಮ್ ಸೋನತ್ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.